ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೆಹಕರ್ ಗ್ರಾಮದಲ್ಲಿ ಇದೇ ಜನವರಿ 19ರಿಂದ ಫೆಬ್ರವರಿ 1ರವರೆಗೆ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಂದು ಪೀಠಾಧಿಪತಿ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆ ಕಾರ್ಯಕ್ರಮಗಳು ನಡೆಯಲಿವೆ. ಜನವರಿ 21ರಂದು ರಂಭಾಪುರಿ ಜಗದ್ಗುರುಗಳ 35ನೇ ವರ್ಷದ ಪೀಠಾರೋಹಣ ವರ್ಧಂತಿ ಮಹೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಜನವರಿ 22ರಿಂದ ಮಹಾರುದ್ರಾಭಿಷೇಕ ಹಾಗೂ ಜಯ ಯಜ್ಞ ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 1ರಂದು ಶ್ರೀ ಗುರು ವಿರೂಪಾಕ್ಷೇಶ್ವರ ದೇವರ ಅದ್ದೂರಿ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಸಮಾರೋಪ ನಡೆಯಲಿದೆ. ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಭಾಗವಹಿಸುತ್ತಾರೆ. ರಂಭಾಪುರಿ ಜಗದ್ಗುರುಗಳು ವೀರಶೈವ ಧರ್ಮದ ಆಧ್ಯಾತ್ಮಿಕ ದಿಕ್ಕು ದೀಪರಾಗಿದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಧರ್ಮ ಬೋಧನೆ ಬಲಪಡಿಸುತ್ತವೆ. ಮೆಹಕರ್ ಗ್ರಾಮದ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರೆಯು ಭಕ್ತಿ, ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಹತ್ವದ ಜಾತ್ರೆಯಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಎಂದು ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ಮೆಹಕರ ಕಟ್ಟಿಮನಿ ಸಂಸ್ಥಾನ ಹಿರೇಮಠದಲ್ಲಿ ಬರುವ ಜನವರಿ 19ನೇ ತಾರೀಕಿನಿಂದ ನಡೆಯುವ ವಿಶೇಷ ಶ್ರೀ ಗುರು ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿರಿಸಿಕೊಂಡು ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜಗದ್ಗುರು ಮಹಾಸನ್ನಿಧಿಯವರ 35ನೇ ವರ್ಷದ ಪೀಠಾರೋಹಣದ ವರ್ಧಂತಿ ಮಹೋತ್ಸವ 19, 20, 21 ಜನವರಿ ವೈಭವದಿಂದ ಸಂಪನ್ನವಾಗುವುದು. ಜೊತೆಯಲ್ಲಿ ಮುಂದೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮವು ಕೂಡ ಫೆಬ್ರವರಿ 1ರವರೆಗೆ ನಡೆದು ಶ್ರೀ ಗುರು ವಿರೂಪಾಕ್ಷೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ವೈಭವದಿಂದ ಜರುಗುವುದಿದೆ. ಪರಮ ಪೂಜ್ಯ ಜಗದ್ಗುರು ರಂಭಾಪುರಿ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಮಹಾಸನ್ನಿಧಿಯವರ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿರಿಸಿಕೊಂಡು 35 ವರ್ಷಗಳು ಪಟ್ಟಾಭಿಷೇಕವಾಗಿ ಪೂರ್ಣಗೊಂಡಂತಹ ಶುಭ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ವಿಶೇಷ ಗೌರವ ಕಲ್ಯಾಣ ಕರ್ನಾಟಕದಿಂದ ಒಂದು ಪೀಠಾರೋಹಣದ ವಿಶೇಷ ಗೌರವ ಮತ್ತು ಆಶೀರ್ವಾದ ಪಡೆಯುವಂತಹ ಕಾರ್ಯಕ್ರಮ ಈ ಭಕ್ತರಿಗೆ ಒದಗಿಸಿಕೊಡುವ ಯೋಗ ಈ ನಮ್ಮ ನಾಡಿಗೆ ಸಿಕ್ಕಿದೆ. ಹೀಗಾಗಿ 19ನೇ ತಾರೀಕಿಗೆ ಗುರುಗಳ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲದ ಧರ್ಮಸಭೆ. 20ನೇ ತಾರೀಕಿಗೆ ಜಗದ್ಗುರು ಮಹಾಸನ್ನಿಧಿಯವರ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಪೂಜೆ, ಸಾಯಂಕಾಲದ ಧರ್ಮಸಭೆ. 21ನೇ ತಾರೀಕಿಗೆ ಪ್ರಾತಃ ಕಾಲ ಮುಂಜಾನೆ 8ವರೆಗೆ ಇಷ್ಟಲಿಂಗ ಮಹಾಪೂಜೆ ಮತ್ತು ಅದಾದ ನಂತರ 11 ಗಂಟೆಗೆ ಗುರುಗಳ ವಿಶೇಷವಾಗಿರತಕ್ಕಂತಹ ಉತ್ಸವ, ಜೊತೆಯಲ್ಲಿ ಪೀಠಾರೋಹಣದ ಕಾರ್ಯಕ್ರಮ. ಇದೆಲ್ಲವೂ ಕೂಡ ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆಯಿಂದ ಇದು ನಡೀತಕ್ಕಂತಹ ಕಾರ್ಯಕ್ರಮ. ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಮೆಹಕರ ಭಕ್ತರು ಹಾಗೂ ಸಮಸ್ತ ಗ್ರಾಮದ ಭಕ್ತರು, ಮೆಹಕರ ಮಠದ ಶಿಷ್ಯ ಪರಂಪರೆ ಹಾಗೂ ಅಭಿಮಾನಿ ಬಳಗ ತಾವೆಲ್ಲರೂ ಕೂಡ ಮತ್ತು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಮೇಲೆ ಇಟ್ಟಂತ ಅಪಾರ ಭಕ್ತಿ, ಶ್ರದ್ಧೆ, ನಿಷ್ಠೆಯ ಸಮಸ್ತ ಸದ್ಭಕ್ತ ವೃಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನತಕ್ಕಂಥದ್ದು ಪ್ರೀತಿಯ ಆಹ್ವಾನವನ್ನು ತಮಗೆಲ್ಲರಿಗೂ ನಾನು ಕರೀತಾ ಇದ್ದೀನಿ. ಸಮಸ್ತ ಶಿವಾಚಾರ್ಯ ಬಳಗ ಹಾಗೂ ಶಿವಾಚಾರ್ಯ ಸಂಸ್ಥೆ ಈ ಎಲ್ಲ ಕಾರ್ಯಕ್ಕೆ ಒಂದು ವಿಶಿಷ್ಟವಾಗಿ ನಿಂತು ಈ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದೆ. ಹೀಗಾಗಿ ನಾಡಿನ ಸಮಸ್ತ ಸದ್ಭಕ್ತ ವೃಂದ ಈ ಕಾರ್ಯಕ್ರಮದಲ್ಲಿ ಬಂದು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡಿಬೇಕು ಅನ್ನತಕ್ಕಂಥದ್ದೇ ಒಂದೇ ಆಶೆ. ತಾವೆಲ್ಲರೂ ಬನ್ನಿ, ತಮ್ಮೆಲ್ಲರ ಪರಿವಾರವನ್ನು ತೆಗೆದುಕೊಂಡು ಬನ್ನಿ, ಎಲ್ಲರೂ ಬಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ.